ಹಲೋ ವೀಕ್ಷಕರೇ, ಖುಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ಮೀಟ್ ಮಾಡ್ಕೊಂಡಿದ್ದೇವೆ. ಇವರು ನಮ್ಮ ಊರಿನ ಹಲವಾಗ್ಲು ನಮ್ಮ ಪಕ್ಕದ ಊರಿನ ದೊಡ್ಡವರು ಅಂತ ಹೇಳ್ಬೋದು. ಹಿರಿಯರು, ಆ ಊರಿನ ಹಿರಿಯರು. ಹಲವಾಗ್ಲು ಅಂದ್ರೆ ನಿಮಗೆ ಗೊತ್ತಿರಬಹುದು. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್, ಹಲವಾಗಲು. ಅವರು ಮನೆಗೆ ನಾನು ಯಾವುದೋ ಒಂದು ಕಾರಣಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಕೆಲವು ಫೋಟೋಗಳಿದ್ವು. ಅವರು ಒಂದು ವಾಲ್ ಫೋಟೋಸ್ ಒಳ್ಳೆ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅವ್ರ ಹಾಲಲ್ಲಿ. ಆ ವಾಲ್ ಫ್ರೇಮ್ ನೋಡಿದಾಗ ನನಗೆ ಬಹಳ ಖುಷಿ ಅನ್ನುತ್ತೆ. ಅಷ್ಟೊಂದು ಚೆನ್ನಾಗೆಲ್ಲ ಅವ್ರ ಫೋಟೋಗಳು, ಫ್ಯಾಮಿಲಿ ಆಗಲಿ ಇನ್ನೊಂದಾಗಲಿ. ಆ ಮಧ್ಯೆ ಆ ವಾಲ್ ಫ್ರೇಮ್ ಅಲ್ಲಿ ಮಧ್ಯದಲ್ಲಿ ಒಂದು ಸಿಂಗಲ್ ಮಹಿಳೆ ಫೋಟೋ ಇತ್ತು, ಒಂದು ಒಂಟಿ ಮಹಿಳೆ ಫೋಟೋ ಇತ್ತು. ಅದನ್ನ ಅವರು ಒಂಥರ ದೇವ್ರ ತರ ಅದಕ್ಕೆ ಇದನ್ ಮಾಡಿದ್ರು. ಅದಕ್ಕೆಲ್ಲ ಬಟ್ಟೆ ಗಿಟ್ಟಿ ಇಟ್ಟು ಚೆನ್ನಾಗಿ ಇದನ್ ಮಾಡಿದ್ರು. ನಾನು ಇದು ಯಾರಣ ಏನು ಹಿರಿಯರ್ ಫೋಟೋ ಐತಲ್ಲ, ನಿಮ್ಮ ಮನೆ ಹಿರಿಯರ ಅಂತ ಕೇಳಿದಾಗ ಅವ್ರ ಬಗ್ಗೆ ಅವ್ರು ಹೇಳಿದ್ರು, ಅಲ್ಲಪ್ಪ ಇವ್ರಿಗೆ ನಮಗೆ ಯಾವುದೇ ಒಂದು ರಕ್ತ ಸಂಬಂಧ ಇಲ್ಲ, ಬೇರೆಯವ್ರು ಇವರೇ ಬೇರೆ ನಾವೇ ಬೇರೆ, ಆದ್ರೂ ಅವ್ರು ನಮಗೆ ಬಹಳ ಹತ್ರದವ್ರು ಅಂತಂದು ಹೇಳಿದ್ರು. ಯಾಕಣ್ಣ ಹೆಂಗ್ ಹೇಳ್ತೀರಿ ಅಂತ ಹೇಳಿದಾಗ ಅವರು ಆ ಯಮ್ಮನ ಬಗ್ಗೆ ಬಹಳ ರೋಚಕವಾದ ಒಂದು ಕಥೆನ ಹೇಳಿದ್ರು. ಅದು ನನಗೆ ಬಹಳ ಇನ್ಸ್ಪಿರೇಷನ್ ಅನಿಸ್ತು. ಊರಲ್ಲಿ ಇಂಥವ್ರು ಅದಾರ ಅನಿಸ್ತು ನನಗೆ ಅವತ್ತಿನ ಮಟ್ಟಿಗೆ. ಅವ್ರು ಇವತ್ತು ಆ ಹುಟ್ಟೂರಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿ ಇದನ್ ಮಾಡಿ ಅವ್ರು ಇವತ್ತು ಆ ಊರಲ್ಲಿ ಇಲ್ಲ, ಎಲ್ಲೋ ಅವರು ಸಂಬಂಧಿಕರ ಜೊತೆಗಿದ್ದಾರೆ. ಅವ್ರು ನಾನು ಮೀಟ್ ಮಾಡ್ಬೇಕನ್ನ ಒಂದ್ ಸ್ವಲ್ಪ ಮೀಟ್ ಮಾಡಿಸ್ತಾರೆ ಅಂತ ಕೇಳಿದಾಗ ಹೋಗೋಣ ನಡೆಯಪ್ಪ ಅಂತ ಹೇಳಿ ಅವರು ಅವರು ಎಲ್ಲಾ ಕೆಲಸಗಳನ್ನು ಬಿಟ್ಟು ಅವರು ಮೊದಲ ಬಿಸ್ನೆಸ್ ಮ್ಯಾನ್, ಅವ್ರದೇ ಆದಂತ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನನ್ಗೋಸ್ಕರ ಅವರು ನನ್ನ ಜೊತೆಗೆ ಬಂದಿದ್ದಾರೆ. ನಾನು ಅವ್ರ ಕಥೆನ ಈ ಖುಷಿಯಲ್ಲಿ ಜೀವನ ಅಂತ ಅದ್ರಲ್ಲಿ ನಾನು ಒಂದು ಕಥೆ ಸರಣಿಯನ್ನ ಮಾಡ್ತಾ ಇದ್ದೇನೆ. ಬದುಕಲ್ಲೊಂದು ಕತೆ, ಆ ಸರಣಿ ಇದಕ್ಕೆ ಮೊದಲನೇ ಕಥೆಯಾಗಿ ಆ ಯಮ್ಮಂದ್ ಹಾಕ್ಬೇಕಂತ ಅನಿಸ್ತು ನನಗೆ. ಆ ಉದ್ದೇಶದಿಂದ ಅಣ್ಣರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ನಡೆಯಪ್ಪ ಹೋಗೋಣ ಮಾಡೋಣ, ಅದು ಇರ್ಲಿ, ನಾನು ಇನ್ನೊಂದ್ ದಿವಸ ಮಾಡ್ಕೊಂತೇನೆ ಅಂತ ಹೇಳಿ ಅವರು ಇವತ್ತು ಹೊಂಟಿದ್ದೇವೆ. ಇವತ್ತು ಆ ಕಥೆನ ನಾವು ಯಾವ ರೀತಿಯಾಗಿ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಅದು ಒಂದು ಸಮಾಜಕ್ಕೆ ಒಂದು ಉಪಯುಕ್ತ ಮಾಹಿತಿ ಆಗ್ಬೇಕು, ಆ ಉದ್ದೇಶದಿಂದ ಅದಂಗೈತಿ ಅವ್ರ ಜೀವನ ಚರಿತ್ರೆ. ಅದನ್ನ ಇವತ್ತು ನಿಮ್ಗೆ ತೋರಿಸ್ತೇನೆ. ಅಣ್ಣರು ಇವರೇ, ಸುಮಂತ್ ಅಣ್ಣ ಅಂತ ಹೇಳಿ, ಇವರು ಹಲವಾಗ್ಲಿ. ನಮಸ್ತೆ ಅಣ್ಣ. ಈಗ ಅವ್ರ ಬಗ್ಗೆ ಕರ್ಕೊಂಡು ಹೊಂಟಿದ್ದೇನೆ ನನ್ನ. ನೀವು ಒಂದ್ 4 ಮಾತಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ತುಂಬಾ ಒಳ್ಳೆ ವ್ಯಕ್ತಿ, ನಮ್ಮೂರಿನ ಸಮಾಜ ಸೇವಕರು. ನಮ್ಮೂರಲ್ಲಿ ದೊಡ್ಡ ಮಹಾನ್ ವ್ಯಕ್ತಿ, ಮನೆ ಕುಟುಂಬದ ಮಹಿಳೆ ಅವರು. ಅವ್ರಿಗೆ ಮಕ್ಕಳದ್ದಿಲ್ಲ, ಹಂಗಾಗಿ ಈಗ ಅವ್ರ ತಂಗಿ ಮನೆಯಲ್ಲಿ ದಾವಣಗೆರೆಯಲ್ಲಿ ಅದಾರ. ಅವ್ರ ಬಗ್ಗೆ ಹೇಳೋದಾದ್ರ ಬಹಳ ಆಗ್ತತಿ. ಆದ್ರೂ 4 ಮಾತಲ್ಲಿ ಹೇಳೋದಾದ್ರ, ನಮ್ಮೂರಿಗೆ ಏನಾದ್ರೂ ದಾನ ಕೊಡುಗೆ, ಸಮಾಜಕ್ಕೆ ಏನಾದ್ರೂ ಒಂದು ಮಾಡ್ಯಾರ ಅಂತಂದ್ರ ಅದು ಅಧಿಕಾರ ಸುಮಂಗ್ಲಮ್ಮ ಅಂತಂದು ಅವ್ರ ಬಗ್ಗೆ ಹೇಳಿಕೆನಕ ಹೆಮ್ಮೆ ಆಗ್ತತಿ. ನಮಗೆ ಸಹ ಅವರಿಂದ, ಅವ್ರ ಆಶೀರ್ವಾದದಿಂದ, ಅವ್ರ ಮಳಿಗೆಯಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ನಾವು ಇವತ್ತು ಒಳ್ಳೆ ಸ್ಥಾನದಾಗ ಅದೀವಿ ಅಂದ್ರ ಅವರು ಒಬ್ಬ ತಾಯಿ ರೂಪದಲ್ಲಿ ನಾವು ಕಂಡ್ವಿ. ಅವ್ರ ಆಶೀರ್ವಾದದಿಂದ ನಾವು ಬಿಸ್ನೆಸ್ ಮಾಡ್ಕೊಂಡ್ ಬಂದಿದೀವಿ, ಚೆನ್ನಾಗದೀವಿ. ಹಂಗಾಗಿ ಇವ್ರು ಮಂಜಾಡರು ನಮ್ಮ ಮನೆಗೆ ಏನೋ ಕಾರಣಾಂತರದಿಂದ ಬಂದ್ರು. ನಮ್ಮ ಮನೆಯಲ್ಲಿ ಅವ್ರ ಫೋಟೋ ನೋಡ್ಬಿಟ್ಟು ಇವ್ರು ಯಾರು ಅಂದಾಗ ಅವರು ತುಂಬಾ ಒಳ್ಳೆ ವ್ಯಕ್ತಿನಪ್ಪ ಅಂತ ಅಂದಾಗ ಇವ್ರನ್ನ ಪರಿಚಯ ಮಾಡಿಸ್ಕೊಡು ಅಂತ ಹೇಳಿದ್ರು. ಆದ ಕಾರಣ ನಾವು ಇವತ್ತು ಈ ದಿವಸ ಅವರಿಗೆ ದಾವಣಗೆರೆಗೆ ಕರ್ಕೊಂಡು ಹೋಗ್ತಾ ಇದೀವಿ, ಪರಿಚಯ ಮಾಡಿಸ್ತಾ ಇದೀವಿ. ಅವ್ರ ಬಗ್ಗೆ ಮಾಹಿತಿ ತಗೊಂತದಾರ, ತಿಳ್ಕೊಳ್ರಿ. ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನ್ನ ಹಂಚ್ಕೊಡ್ರಿ. ನಾನು ಇವತ್ತು ಅಧಿಕಾರ ಸುಮಂಗ್ಲಮ್ಮನ್ನ ವಿಡಿಯೋ ಮಾಡ್ಬೇಕಂತೇಳಿ ನಿಮಗೆ ಮೊದಲೇ ಹೇಳಿದ್ದೆ. ಇವತ್ತು ದಾವಣಗೆರೆಗೆ ಬಂದಿದ್ದೇವೆ. ಅಧಿಕಾರ ಸುಮಂಗ್ಲಮ್ಮ ಅಂದ್ರೆ ಅದು ಹಿರಿಜೀವ, 75-80 ವರ್ಷ ಅವ್ರಿಗೆ ಕ್ರಾಸ್ ಆಗಿರ್ಬೇಕು. ಪರ್ಫೆಕ್ಟ್ ಆಗಿ ಆ ನಂಬರ್ ಅವ್ರಿಗೆ ನೆನಪಿಲ್ಲ ಅಂತ. ಈಗ ನಾವು ಅವರಲ್ಲಿ ಅವರು ಎಷ್ಟು ಮಾಹಿತಿ ಕೊಡಕ್ ಸಾಧ್ಯನಾ ಆ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತೇನೆ. ಅದನ್ನ ಅವ್ರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ.
ಅಂಗವಿಕಲರಿಗೆ 3 ಮದ್ವೆ ಮಾಡಿಕೊಟ್ಟಾನೆ ಫ್ರೀಯಾಗಿ. ಆಮೇಲೆ ದೇವಸ್ಥಾನ ಮಾವಿನ ಗುಡಿ ಚೌಡೇಶ್ವರ ದೇವಸ್ಥಾನ ಜಾತ್ರೆ ಆಕತ್ತಲ್ಲ, ಅಲ್ಲಿ ನನ್ ಗುಡಿ ಹೊಲ ಅಲ್ಲೇ ಇತ್ತು. ಹಂಗಾಗಿ ಸ್ವಲ್ಪ ಭೂಮಿ ಮಾರಿ ಸಾಮಾನುಗಳೆಲ್ಲ ಸಂಜೆ ಧರ್ಮಕರ್ತ ಬಸವಣ್ಣನ ಗುಡಿಗೆ ಆ ಹುಡುಗನ ಇಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡು, ಸಾಮಾನು ಕೊಡಿಸ್ಬಿಡು ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಸಾಮಾನು ಕೊಡ್ಸಿದ್ರು. ಸಂಜು ಜಯ ಬಾಬಾ ಅಂತೇಳಿ ಅವನೇ ಬಸವಣ್ಣನ ಗುಡಿ ಧರ್ಮಕರ್ತ. ನನ್ ಗಂಡ ಮಕ್ಳು ಇರ್ಲಿಲ್ಲಲ್ಲ ಪಾಪ, ಮತ್ತೆ ಮನೆ ಮೊಮ್ಮಗ ಅಲ್ಲ, ಹುಡುಗನ್ನೇ ಮಾಡಿದ್ರು. ಮಕ್ಳು ಇರ್ಲಿಲ್ಲಮ್ಮ ನಿಮಗೆ? ಇಲ್ಲ, ನಾನೇ ಮಕ್ಳಿರ್ಲಿಲ್ಲ. ಮದ್ವೆ ಮಾಡೋಣ ಅಂತಂದ್ರೆ ನನ್ ಗಂಡ ಅಂದ್ರೆ ಇಡೀ ಊರ್ ಮಕ್ಳು 100 ಮಕ್ಳು ಸಾಕಾಳ ನನ್ನ ಹೆಂಡತಿ. ಅದ್ರ ನನ್ನ ಕೂಡ ಮಗು ತರ ಟ್ರೀಟ್ ಮಾಡಾಳ. ಯಾವ ಮದ್ವೆನೂ ಬೇಡ ನನಗೆ ಅದು ನಾನು ಬರೀ ಏನು ಕೇಳಲ್ಲ, ಅವ್ರು ಸಂತೋಷವಾಗಿರ್ಲಿ, ನಾನು ಹೊರಗ್ ಬಂದು ದುಡಿತಾನೆ. ಇದೇ ಮಂಗಳಕರ ಏನು ಸಮಾಜ ಸೇವೆ ಮಾಡೋಣ ಅದನ್ನ ಮಾಡ್ತಾನೆ. ಊರಮ್ಮನ ಗುಡಿಗೆ ಜಾಗ ಕೊಟ್ಟಿದ್ರು ಮಹಿಳಾ ಮಂಡಲಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ. ನಾನು ಊರಮ್ಮನ ಗುಡಿ ಕಟ್ಟಕ್ ಹುಡುಕ್ತಿದ್ರು, ಸಣ್ಣದೈತಿ ಜಾಗ ಸರಿ ಇಲ್ಲ ಅಂದ್ರೆ ಇಲ್ಲ ಇದು ಪಂಚಾಯತಿ ಜಾಗ ಚೌಡಿ ಕಟ್ಟಿ ಇಲ್ಲೇ ಕಟ್ರಿ ಇದೆ. ನಾನೇ ಬರ್ಕೊಡ್ತಾನಿದ್ದೆ. ನಗನ್ಗೌಡ್ರು ಬರ್ಕೊಟ್ಟಿದ್ರು ಅದನ್ನ, ನಾನೇ ಅದನ್ನ ಬರ್ಕೊಟ್ಬಿಟ್ಟೆ ಊರಿಗೆ. ಊರಮ್ಮನ ಗುಡಿ ಕಟ್ರಿ ಚೆನ್ನಾಗತ್ತೆ. ಅದು ದೇವಿ ಗುಡಿ, ಕಲ್ಲೇಶ್ವರನ ಗುಡಿ, ಅವೆಲ್ಲವೂ ನಾನು ಇವತ್ತು ಧ್ಯಾನ ಮಾಡ್ಕೊಂಡೆ. ನಾನ್ ಧ್ಯಾನ ಮಾಡೋದು ಶಿವಂದೋದು ಎಲ್ಲಿ ಶಿವ ಅದ ನಾವು ಧ್ಯಾನ ಮಾಡ್ತಾರ ಬದೇ ಯಾವ್ದು ಬೇಕು. ಶಾಲೆಗೆ ಏನ್ರ ಕೊಟ್ಟಿರ? ಶಾಲೆಗೆ ಕಡದ ಮನೆ ಪೂರ್ತಿ ಕೊಟ್ಟತೆ. ಕಡದ್ ಮೊದ್ಲಿಂದ ಏನ್ ಕಡದ್ ಮನೆ ಐತ ನಮ್ಮ ಮಾವನೇ ಕೊಟ್ರ ಫೋಟೋ ಹಾಕಿದ್ರು ಅವ್ರದ್ದು. ಅಲ್ಲಿಗೆಲ್ಲ ನಾನು ಅವ್ರದ್ದು ಏನಾರ ಭೂಮಿ ಇದ್ರೆ ಮಾಡ್ರ ಸುಮ್ನೆ ಲವಣೆ ಕಟ್ಟಿ ಬರ್ತಿದ್ದೆ. ಒಳಗೆಲ್ಲ ಮಣಿಗ್ ಹೋಗೈತದು ಶಾಲೆ ಭೂಮಿಗಳು, ಅವು ಎಲ್ಲ ಹೋಗ್ಯಾವು. ಆಮೇಲೆ ಮಕ್ಳಿಗೆ ಏನಾರ ಬೇಕಾದ್ರೆ ಕೊಡಿಸಿ ಬರ್ತಿದ್ದೆ, ಕೂತ್ಕೊಂಡು ಮಾತಾಡ್ತಿ. ತಂಡ ಕೊಡ್ತಿದ್ದ, ಅದ್ ಹೇಳಿದ್ನಲ್ಲ ಇಲ್ಲಿ ಕೊಟ್ಟು ಅಂತೇಳ ಸಾಮಾನು. ಶಾಲೆಗೆ ಕೊಟ್ರಲ್ಲ, ಎಷ್ಟ್ ಎಕರೆ ಐತದ? ಅದು ನಮ್ಮ ಮಾವರು ಕೊಟ್ಟಾರ, ಕಣದ ಮನೆ ಪೂರ್ತಿ ಕೊಟ್ಟಾರ. ಆಮೇಲೆ ನನ್ ಗಂಡನ್ ದೊಡ್ಡಪ್ಪ ಕೆಂಚವೀರಪ್ಪ ಅಂತೇಳಿ ಒಳತಂಡಕ್ 3 ಎಕರೆ ಭೂಮಿ ಕೊಟ್ರು. 17 ಎಕರೆ ಹೊಲ ಉಳಿಸಿದ್ರು. ಅದು ಈಗ ಬಂದ್ ನನಗ್ ಫೋಟೋದು ಸಿಕ್ತು. ನನಗೆ ಸಾವಾಸನೆ ಬೇಡ, ಹಿಂದೆ ಕೊಟ್ಟಾರ ಮುಗಿದೋಗೈತ ಭೂಮಿಯಲ್ಲಿ. ನನ್ ಮಗ ಎಲ್ಲ ಹುಡುಕ್ಯಾಡು ದೇವ್ ಸರ್ಕಾರಕ್ಕೆ ಸೇರಿ ಹೋದ್ ಎಲ್ಲರೂ ತೆಲ್ಲಿ ಬಡವ್ರ ಮಗರು ಮಾಡ್ಕೊಂಡಲ್ಲ ತಿನ್ನಿ ಬಿಡು, ಸಾವಸ್ ಬೇಡ ನನ್ಗೆ. ಏನ್ ಮಾವೇನ್ ಧರ್ಮಕರ್ತನ್ ಮಾಡಿದ್ರು ನನ್ ಗಂಡನ ಹೆಸರಿಗೆ 41 ಎಕರೆ ಭೂಮಿ ಕೊಟ್ಟದ್ದು ದೇವಸ್ಥಾನ. ಅದನ್ನ ಕೋರ್ಟ್ ಕಚೇರಿ ಟ್ರಿಬ್ಯುನಲ್ ಕೋರ್ಟ್ ಮೆಂಬರ್ ಹೌದು ನಾನು. ಹರಪನಹಳ್ಳಿ ದಾವಣಗೆರೆ DC ಕಮಿಟಿ ಮೆಂಬರ್ ಹೌದು. ಕೆ ಶಿವರಾಮ್ ಅವರೆಲ್ಲ ಬಹಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪಾಪ. ಅವ್ರು ನನಗೆ ಕಾರಣ ಕಳ್ತಾಗ ನನ್ನ ತಾಯಿ ಕೊನೆಗೆ ಆಸ್ಪತ್ರೆಗೆ ತೊಡೆ ಮೇಲೆ ತಲೆ ಇಟ್ಟು ಜೀವ ಬಿಟ್ಟಿದ್ದ ತಾಯಿ. ಅಲ್ಲಿದು ಮುಗಿಸಿ ಅವರೇ ದಾವಣಗೆರೆ ತವರು ಮನೆಯವ್ರೆಲ್ಲ. ಅಮ್ಮ ನಿಮ್ಮ ಯಜಮಾನ್ರ ಹೆಸರೇನ? ಅಧಿಕಾರ ಬಸವರಾಜಪ್ಪ ಅಂತ ಹೇಳಿ. ಅಧಿಕಾರ ಬಸವರಾಜಪ್ಪ ಅದ್ರ ಬರ್ದಿರೋ ಇತಿಹಾಸನೇ ಐತೆ ಪಂಚಾಯತ್ಗಳಿಗೆ ಎಲ್ಲ ಎಂದು ಕೊಟ್ಟಿರೋದು. ಅಲ್ಲಮ್ಮ ಅವ್ರ ಅಣ್ಣ ತಮ್ಮಂದ್ರ ಎಷ್ಟು ಮಂದಿ? ಯಾರ ಯಜಮಾನ್ರು? ಅಟ್ಟಮ್ಮಂದಿರಲ್ಲ, ಒಂದೇ ಅಕ್ಕಿತ್ಲು. ನಮ್ ಗಂಡ ಒಬ್ನೇ ಮಗ. ಅದು ನಮ್ಮ ಅಂತಂದ್ರೆ ಮದ್ವೆ ಆಗಿದ್ರು ಅವ್ರು ಬಸಮ್ಮ ಅಂತ ಹೇಳಿ. ಚನ್ನಬಸಪ್ಪ ಅಂತ ನಮ್ಮ ಅಪ್ಪನ ಅಪ್ಪ. ಅವ್ರು ತಾಯಿ ತೀರ್ಕೊಂಡಿಂದ ಅಧಿಕಾರ ಚನ್ನಬಸಮ್ಮ ಅಂತ ದಾವಣಗೆರೆಕ್ಕೆ ಮದುವೆ ಮಾಡ್ಕೊಂಡತ್ರ. ಅಮ್ಮನ ನಮ್ಮನ್ನೆಲ್ಲಾರು ಜಪಾನ ಮಾಡಿದ್ರು. ತಾಯಿನ ಸತ್ತೋಗಿತ್ತಲ್ಲ, ಪುಟ್ಟಮ್ಮ ಅಂತ ಒಬ್ರೆ ಅರಣ್ಯ ಕೊಟ್ಟು ಮದುವೆ ಮಾಡಿತ್ತು ಅವ್ರಿಗೆ. ಈಗ ಭೂಮಿ ಎಷ್ಟೈತಿ ನಿಮ್ಮ ಹೆಸರಲ್ಲಿ? ಈಗ ಭೂಮಿ ಇಲ್ಲ, ಎಲ್ಲ ಭೂಮಿ 1 ಎಕರೆ ಎಲ್ಲ ಕೋರ್ಟ್ ಕಚೇರಿಗಳಿಗೆ ಬೇಕಾಗಿತ್ತ ಖರ್ಚು ಮಾಡೇನಿ. ಆಮೇಲೆ ಮದುವೆ ಮಂದಿಗೆ ಎಂತ ಮಾಡೇನಿ, ದೇವಸ್ಥಾನ ರಿಪೇರಿ ಮಾಡಕ್ ಮಾಡೇನಿ. ಮನೆಗೆ ಹಳೆ ಮನೆ ದೇವಸ್ಥಾನ ರಿಪೇರಿ ಮಾಡಕ್ಕೆಲ್ಲ ಹಾಕಿದಿರಿ? ದೇವಸ್ಥಾನದೆಲ್ಲ ಯಾಕಂದ್ರೆ ಒಂದ್ ಗೋಡೆ ವಾಲಂಗಿತ್ತು ದೇವಸ್ಥಾನದ್ದು, ಅದನ್ನೆಲ್ಲ ಸಿಮೆ ಪೂರ್ತಿ ಕ್ಲೀನ್ ಮಾಡಿಸಿ ಕಷ್ಟಪಟ್ಟು ಭೂಮಿ ಏನ್ ಇರ್ತಿಲ್ಲ. 4 ಎಕರೆ ಉಳಿದು ತಪ್ಪಿ ಎಲ್ಲ ಹೆಣ್ಮಕ್ಳಿಗೆ ಏನು ಕೊಟ್ಟಲ್ಲ. ನಾನು ಕೊನೆಗೆ ನಾನ್ ನೋಡ್ರಿ ನೀವೇ ಅದು ಎಲ್ಲರಿಗೂ 1 ಎಕರೆ ಭೂಮಿ ಅರ್ಶನ ಮುಖಂತ ಕೊಟ್ಟು ಕೈ ಮುಗ್ದೆ. ಸಂಬಂಧಿಕರಿಗೆ 1 ಎಕರೆ ಅಷ್ಟೇ, ಇನ್ನು ಭೂಮಿ ಎಲ್ಲಿ ಉಳಿಸಿಲ್ಲಪ್ಪ. ಹಿಂದೆ ಇದ್ದದ್ 100 ಎಕರೆ ಹೋಗೈತದ. ನಾನು ಅದ್ರ ಬಗ್ಗೆ ತಲೆ ಅಲ್ಲಮ್ಮ. ಈಗ ಇದೇನ್ ತವ್ರಗಂಜಿ ದಾರಿಯಾಗ ಪ್ಲಾಟ್ ಆಗಿತ್ತಲ್ಲ, ತವ್ರಗಂಜಿ ದಾರಿ ಅಲ್ಲಿ ಪ್ಲಾಟ್ ಐತಲ್ಲ, ಅದು ನಿಮ್ದ ಏನ್ರ ಜಮೀನ? ಎಲ್ಲಿದು? ತವ್ರಗಂಜಿ ರೋಡ್ ಅದ್ ನಮ್ದೇ. 9 ದೇವಸ್ಥಾನಕ್ಕೆ ಕಾರ್ಯಕ್ರಮ ಮಾಡ್ತಕ್ಕಂತ 9 ಎಕರೆ ಕಾದಿಟ್ಟಿದ್ರು ನಮ್ಮ ರೇಂದಿನರು. ಅದನ್ನೇ ಬಡ ಸರ್ಕಾರ ನೆರೆ ಹಾವಳಿಗೆ ಹೇಳಿದಾಗ ಮಾಡಿಸ್ಬಿಟ್ರು. ಅಲ್ಲಿ ಮನೆಗಳು ಕಟ್ಕೊಟ್ರು, ಅದಕ್ಕೆ ಅಷ್ಟು ರೊಕ್ಕ ಕೊಟ್ಟಿತ್ತು ಸರ್ಕಾರ. ಅಧಿಕಾರಿಗಳು ಚೆನ್ನಾಗಿದ್ರು.
ಆ ಭೂಮಿ ತಗೊಂಡಾರ ಎಮ್ಮಗೆ ರೊಕ್ಕ ಕೊಡ್ರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅದ್ರಾಗೆ 4 ಅಂಗಡಿ ಗುಡಿ ಮಂದಿ ಕಟ್ಸಿ ಹಳೇಂದ್ರಿಗೆ ಈಗ ಮಾಡ್ಬೇಕಲ್ಲ ಮತ್ ನಾಳೆ ಅವ್ರ ಗುಡಿ ನೋಡ್ಕೊಂಡವ್ರಿಗೆ ಅವ್ರಿಗೆ ಹೆಸರಿಗೆ ಒಂದೊಂದ್ ಅಂಗಡಿ ಕೊಟ್ಟು ಒಬ್ಬ ಮಗನ್ಗೆ ಧರ್ಮಕರ್ತನ್ಗೆ ಒಂದ್ ಅಂಗಡಿ ಒಂದ್ ಸಣ್ಣ ಅದನ್ ಮಾಡೈತಿ ಇನ್ನೊಬ್ಬ ತಮ್ಮನಿಗೆ 2 ಗಂಟೆ ಹುಡುಗದ ಅವ್ರಿಗೆ ಮಾಡ್ಯಾರ ನನಗೇನು ಬೇಡ ದೇವ್ರನ್ನ ಚಂದ ನೋಡ್ಕೊಂಡ್ರೆ ನಂದಿಕೇಶ್ವರ ಬಸವಣ್ಣ ಅಂದ್ರೆ ಅವ್ನು ಯಾವಾಗಿದ್ರು ಪ್ರತ್ಯಕ್ಷ ನನ್ನ ಊರೆಲ್ಲ ಕರೆದ್ ಪಂಚಾಯತಿ ಮಾಡಿದ್ರೆ ನಡ್ಕೊಂಡ್ ಬಂದಿದ್ದ ಪಾದರ್ಕಿ ಶಬ್ದ ಕೇಳತ್ತ ಹೋಗ್ಬೇಡ ಇಲ್ಲೇ ಕುಂದ್ರು ಅಂತ ಸಮಾಜ ಸೇವಕಿ ಅಂತಂದ ಹೆಸರು ತಗೊಂಡ್ರಿ ಹೌದಾ ಈಗ ನಮ್ ಕಡೆಗೆ ಎಲ್ಲಾರು ಅನ್ನೋದು ಅದನ್ನೇ ನಿಮ್ಮ ಸಮಾಜ ಸೇವೆ ಎಲ್ಲರಿಗೂ ಗೊತ್ತು ಈಗ ಅದ್ರಲ್ಲಿ ನೀವು ಏನೆಲ್ಲ ಮಾಡಿದಿರಿ ನೀವು ಸಮಾಜ ಸೇವೆ ಏನ್ ಮಾಡಿದಿರಿ ಯಾವ್ದ್ರಲ್ಲಿ ಪಾಲ್ಗೊಂಡಿರಿ ಅನ್ನೊಂದ್ ಸ್ವಲ್ಪ ಹೇಳು ಸಮಾಜ ಸೇವೆ ಮಾಡ್ಕೊಂತ ಬಂದಲ್ಲ ಎಲ್ಲ ಟೈಲರಿಂಗ್ ಮಲೆಯರು ದೇಶಪಾಲನ ಮಕ್ಳಿಗೆ ತೊಟ್ಲ ಕಟ್ಸಿತ್ತು ಸಣ್ಣ ಮಕ್ಳು ಯಾವ ಅನಾಥ ಮಕ್ಳು ಬಿಡೋರು ಆಮೇಲೆ ಮಗ ಚಾಪೆಗಳು ಎಲ್ಲ ತಯಾರು ಮಾಡೋರು ಆಮೇಲೆ ನಂದು ಇದು ದೇವಸ್ಥಾನದೊಂದು ತಲೆ ಇಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಆರಾಮ್ ಇರ್ಲಿಲ್ಲ ಮೇಲೆ ಮಾಳಿಗೆ ಮೇಲಿಂದ ಬಿದ್ದಿದ್ರು ಒಂದ್ 6 ಜನರ ಹುಡುಗ ಹುಚ್ಚಂಗೆ ಅಂತ ಅವ್ರ ಕುಟುಂಬ ನಮ್ಮೆಲ್ಲ ಮನೆ ಸ್ವಚ್ಛ ಮಾಡಿದ್ರು ಮನೆ ಒಕ್ಕಲುಗಳು ಅವ್ರು ಮಾಡ್ತಿದ್ರು ನಮ್ಮ ಮನೆಯವ್ರಿಗೆ ಏನೋ ನೋಡಕ್ ಹೋಗಿ ಇಲ್ಲೇ ಮಂದಿ ಯಾರು ಬಿದ್ದು ಬಿಟ್ರು ಇಲ್ಲಿ ಇದೇ ದಾವಣಗೆರೆಗೆ 6 ವರ್ಷ 10 ವರ್ಷ ನೋಡಿ ನನ್ ಗಂಡನ್ ನೋಡ್ಕೊಂಡಾನಿ ಕೊನೆಗೆ ಮಕ್ಳು ಮೈ ತೊಳೆದು ವಿಭೂತಿ ಹೆಚ್ಚುತ್ತಾವ ತಡೆಯ ಮಂದಿ ಕೈಗೆ ತಗೊಂಡ್ ಬರ್ ಮುಂದೆ ಕೈಗೆ ಜೀವ ಹೋಗೈತೆ ಮತ್ತೆ ಆ ಟೈಮ್ನಾಗ ನನ್ ಮಗ ನಿಂತ್ಕೊಂಡಿದ್ದು ಪ್ರತಿಯೊಂದು ಎಲ್ಲ ಖರ್ಚು ನೂರಾರು ಜನ ಸೇರಿದ್ರು ಬದಿರಿ ಮಾಡೋರು ಅವರೆಲ್ಲ ಅವ್ರಿಗೆ ತಾಂಡದಿಗೆಲ್ಲ 3 ಎಕರೆ ಹೊಲ ಮಾರ್ಸಿ ಅದ್ರಾಗ ಮಕ್ಳಿಗೆಲ್ಲ ಹಾರ್ಮೋನಿಯಂ ಕೊಡಿಸ್ರಿ ಅಂತ ಕೊಡ್ಬೇಕು ಅದನ್ನ ಈ ತಮ್ಮನೆ ಮಾಡ್ತಿರೋದು ಬೇರೆ ಯಾರು ಯಾರಿಗೂ ಗೊತ್ತಿಲ್ಲ ಇದು ವಿಷಯ ಅದ್ರ ದಾನ ಕೊಟ್ಟಿರೋದು ನನಗೆ ತಿಳಿದಂಗ ನಾನು ಎಲ್ಲರಿಗೂ ನನ್ ಗಂಡ ಸತ್ತ ಬಟ್ಟೆ ತಂದು ಕೊಟ್ಟಿದ್ರು 100 ಅದನ್ನ ಇಲ್ಲಿಟ್ಟು ಈ ಕಡೆಯವ್ರಿಗೆ ಈ ಕಡೆಯಿಂದ ಆ ಕಡೆಯವ್ರಿಗೆ ನಾನ್ ಜಾತಿವಾದಿ ಅಲ್ಲ ಅದ್ ಬೇಡ ಎಲ್ಲಾ ಧರ್ಮಗಳನ್ನು ನನ್ನ ಮಕ್ಕಳ ತರಾನೇ ನೋಡೇನಿ ಮಕ್ಕಳೆಲ್ಲ ತಾಯಿ ಅಂದ್ ಒಂದೇ ಒಂದ್ ಆಸೆಗೆ ಅದ್ರಾಗೆ ವಾಲ್ಮೀಕಿ ಜನಾಂಗದವ್ರು ಇವ್ರು ಒಬ್ರು ತಳವಾರರು ಗಂಗವ್ವ ಅಂತೇಳಿ ಒಂದ್ 6 ಜನರ ಹುಡುಗ ಹುಚ್ಚಂಗೆ ಅಂತೇಳಿ ಸಣ್ಣ ಮಕ್ಳಿಗಿಂತ ಹೆಚ್ಚಾಗಿ ನಡ್ಕೊಂಡಾರ ಅವ್ರಿಗೆ ಹೋಗೋದು ಅವ್ನ್ ಕೂಡ ಮದ್ವೆ ಕೂಡ ಬಿಟ್ಟಲ್ಲ ಅವ್ರ ಯಾರನ್ನು ಅಷ್ಟ್ ಮಾಡೇನ್ ಮನಸ್ಸೆ ಅಂತ ನಾನೇ ಈಗ ದೇವಸ್ಥಾನಕ್ಕ ನೀವ್ ಯಾವ್ಯಾವ ದೇವಸ್ಥಾನಕ್ಕೆ ಏನೇನ್ ಕೊಟ್ಟಿದ್ದೀರಿ ಅದನ್ನ ಹೇಳು ದೇವಸ್ಥಾನಕ್ಕೆ ಅದೇ ಚಾವಡಿ ಕಟ್ಟಿ ಕೊಟ್ಟಿದ್ನಲ್ಲ ಅದು ಇದು ಕೊಟ್ಟರು ಸಮಾಜಕ್ಕಂತ ಕೊಟ್ಟಿದ್ರು ಬಿಲ್ಡಿಂಗ್ ಕಟ್ಟಕ್ಕೆ ಬೇಡ ಅಲ್ಲಮ್ಮ ಹೊಲಗಳು ಎಷ್ಟೆಷ್ಟು ಕೊಟ್ಟಿರಿ ಯಾವ್ಯಾವ ದೇವಸ್ಥಾನಕ್ಕೂ ಹೊಲ ಬಿಟ್ಟು ಕೊಟ್ಟಿದ್ದೀರಿ ನೀವು ಈಗ ಹೌದಾ ದೇವಸ್ಥಾನಕ್ಕೆ ಆಸ್ತಿ ಅಂತ ಕೊಟ್ಟಿದ್ದೀರಿ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಕೊಟ್ಟಿದ್ರಿ ನೆನಪು ಉಳಿಬೇಕಲ್ಲ ಅಲ್ಲ ಯಾವ್ಯಾವ ದೇವಸ್ಥಾನಕ್ಕರ ಕೊಟ್ಟಿರಿ ದೊಡ್ಡಮ್ಮನ ಹೊಲಕ್ಕೆ ಪಾತ್ರೆಗಳು ಅಡಿಗೆ ಮಾಡ್ಸಕ್ಕೆ ಒಂದ್ ರೇಷ್ಮೆ ಸೀರೆ ಇಟ್ಟು ಪಾತ್ರೆಗಳೆಲ್ಲ ಅಲ್ಲಿ ಮತ್ತೆ ಅವ್ರು ಈಗ್ಲೂ ಇಟ್ಟಾರ ಅಲ್ಲೇ ಈಗ ಬಸವಣ್ಣ ದೇವಸ್ಥಾನ ಐತಲ್ಲ ಪೂಜೆ ಮಾಡೋ ಪೂಜಾರಿಗಳಿಗೆ ಏನ್ರ ಭೂಮಿ ಕೊಟ್ಟಿದ್ದೀರ ನೀವು ಅವ್ರಿಗೆ ಗೊತ್ತ ನೆನಪಿಲ್ಲ ಬತ್ತೆ ಅವ್ರಿಗೆ ಇಲ್ಲಿ ಬಂದ ಮಾಡ್ದಾಗ ಮಟ್ಟ ಜನ ಬಂದ್ರೆ ಮಂಡಕ್ಕಿ ಖಾರ ರಾಸಿ ತುಂಬಿಸಿ ಹಾಕ್ತೈತೆ ಗುಡಿ ಒಳಗೆ ಆಮೇಲೆ ಬಡವರು ಕುರ್ವತಿಗೂ ಹೋಗೋರು ಲಿಂಗನ ಕಡೆಗಿಂತ ಈ ಕಡೆಗೆಲ್ಲ ಹೋಗಾರಲ್ಲ ಅವ್ರಿಗೆಲ್ಲ ದೇವಸ್ಥಾನಕ್ಕೆ ಹೋಗಾರ ಅವ್ರಿಗೆಲ್ಲ ನಮ್ಮ ಹೆಸರಕ್ಕೆ ದಾವಣಗೆರೆ ಕಾರ್ಡ್ ಮಾಡಿಸ್ಬಿಟ್ಟಿದ್ರು ಅವನ್ನ ಮಾಡಿಸ್ತಾಳೆ ಅಡಿಗೆನ ಅಂತ ನಡ್ಕೊಂಡು ಹೋಗೋರಿಗೆ ಪ್ರಸಾದ ಕೊಡ್ಬೇಕಲ್ಲ ಅವ್ರಿಗೆಲ್ಲ ಅಲ್ಲೇ ಗುಡಿಗೆ ಮಾಡ್ತಿರ್ತಾರೆ ಈಗ ನಿಮ್ಮ ಎಲ್ಲ ಅಂದು ಅವ್ರು ಸರಿ ಮಾಡಲ್ಲ ಬಿಡ್ಸ ಹಂಗಂದ್ರು ಶಾಲೆಗೆ ಕಟ್ತಿರು ಬಿಲ್ಡಿಂಗ್ ಕಟ್ತಾರ ಅಲ್ಲಿ ಶಾಲೆನ ಅದೇ ಹೊಲ್ದಾಗ ಬೇಡ ಊರ್ ಅವ್ರ ಪೂಜೆನೂ ಮಾಡ್ತಾರ ಅಲ್ಲ ಯಾವ ದೇವ್ರ ಪೂಜಾರ ಅವ್ರು ನಮ್ದೇ ಗುಡಿ ಪೂಜೆ ಬಸವಣ್ಣನ ಪೂಜೆ ಮಾಡ್ತಿದ್ರು ಪಾಪ ಇವ್ರ ಜನ ಬೇರೆ ಜನ ಇಲ್ಲ ಏನಂದ್ರು ಅವ್ರಿಗೆ ಭೂಮಿ ಕೊಡ್ತ ಅವ್ರ ಶಾಲೆ ಕಟ್ಕೊಂಡಾರ ಅವ್ರೇನೇನೋ ಮಾಡಿಸ್ಕೊಂತಾರ ಅಂದ್ರು ಮಕ್ಳು ಊರ್ ಮಕ್ಳೆಲ್ಲ ಕಲಿತಾವ್ ಬಿಡಪ್ಪ ಕಲಿಯಲ್ಲಿ ತಪ್ಪೇನೈತಿ ಪೂಜೆನೂ ಮಾಡ್ತಾರ ಹೌದು ಕಲಿಯೋದು ಕಲಿಸ್ತಾರ ಅವ್ರಿಗೆ ಯಾಕೆ ಬಡವರಿಗೆ ಇದನ್ ಮಾಡ್ಬೇಕು ಯಜಮಾನ್ರು ಮಾಡಿದ್ದ ಅದು 4 ಎಕರೆ ಅವ್ರಿಗೂ ಕೊಟ್ಟಿದ್ರು ಮನೆ ಗುರುಗಳಿಗೆ 4 ಎಕರೆ ಭೂಮಿ ಕೊಟ್ಟಿದ್ರು ಅಂತ ಯಾರಿಗೋ ಅದ್ಯಾವ್ದು ಗೊತ್ತಿಲ್ಲ ನನಗೇನ್ ಯಜಮಾನ್ರು ಕೊಟ್ಟಿರೋದು ಆದ್ರೆ ಅದನ್ನ ನನ್ ತಗ್ಸಕ್ ನನ್ಗೆ ಇಷ್ಟ ಆಗ್ಲಿಲ್ಲ ವಾಮಣ್ಣ ಅಂತೇಳಿ ಈಗೂ ಮಾಡ್ತಾರಲ್ಲ ಸೋಲ್ ಕಟ್ಟಿರೋದು ಅವರೇ ಚೆನ್ನಾಗ್ ಮಾಡ್ತಾರ ಮಕ್ಳೆಲ್ಲ ಪಾಠಗಳು ಹುಡುಗರು ಶಾಲೆ ಹಿಂದೆ ನಮ್ಮರು ಮಾಡ್ತಿದ್ರು ಯಜಮಾನ್ರು ಶಾಲೆ ಗೌರ್ಮೆಂಟ್ ಹೆಣ್ಮಕ್ಳು ಶಾಲೆ ಗಂಡ್ ಮಕ್ಳು ಶಾಲೆ ಎಲ್ಲ ಓಪನ್ ಅವಾಗ ಆಗ್ಯಾವು
ಜಾಗ ಕೊಟ್ಟಿರೋದಕ್ಕೆ ಅದು ನಮಗ್ ಗೊತ್ತಿಲ್ಲ. ಯಜಮಾನ್ರು ಬರ್ದಿಟ್ಟಿದ್ದ ಹಂಗೇನೇನು ಅಲ್ಲಮ್ಮ ಎಳವ್ರು ಅಂತ ಬರ್ತಿದ್ರು. ಎಳವ್ರು ವರ್ಷಕ್ಕೊಂದ್ಸಲ ಬಂದು ಪ್ರಸಾದ ತಗೊಂಡ್ ಹೋಗಾರಲ್ಲ, ಅವ್ರಿಗೂ ನನಗೆ ತಿಳಿದದ್ ಕೊಟ್ಟೇನಿ. ಆಮೇಲೆ ನಾನು ದೇವಸ್ಥಾನದಾಗ ಬಸವಣ್ಣನ ಕಳವು ಮಾಡಿಸಿದ್ರು. ಅದನ್ ಕೂಡ ಬೇರೆ ಕಡೆಯಿಂದ ಬಂದು ಇವ್ರು ಹೇಳಿದ್ರೆ ಎಳವ್ರು ಬಂದು ಬೇರೆ ಏನೋ ಬಂದ್ ಹಿಂಗ ಆಗೈತೆ ಅಂತ ಹೇಳಿದ್ರೆ ನಾನು ಬೇರೆ ಕಡೆಯಿಂದ ತರ್ಸಿ ರೆಡಿ ಮಾಡಿಸಿ ಮತ್ತೆ ಮೂರ್ತಿ ಬಿಡ್ತೇನೆ. ಯಾರಿಗೂ ಏನೋ ತಪ್ಪು ಅಂತ ಹೇಳಕ್ ಹೋಗಿಲ್ಲ. ಆಸೆಗೆ ಏನ್ ಮಾಡ್ಯಾರ ಮಾಡ್ಲಿ ಬಿಡು, ನಾನೇನೋ ಮಾಡೋ ಇಲ್ಲ ಬುದ್ಧಿ. ಆಮೇಲೆ ಒಳ್ಳೆ ದೇವಿ ಹೊತ್ಕೊಂಬರೋರು ಮನೆಗೆ ಅವ್ರಿಗೆ ನಿಮ್ಮ ಮನೆ ಎಷ್ಟು ದೊಡ್ಡದು ನಿನಗ್ ಗೊತ್ತಿರಂಗ ನಿಮ್ ಮನಿ ಬಗ್ಗೆ ಒಂದ್ ಸ್ವಲ್ಪ ಹೇಳು. ನಿಮ್ ಮನಿ ಐತಲ್ಲ ಹಳೆ ಮನಿ, ನಾವ್ ನೋಡ್ಕೊಂಡ್ ಬಂದಿದಾವೆ. ಎಲ್ಲ ಹುಡುಗರು ಆಡಕ್ ಬರವಪ್ಪ ಅಲ್ಲಿ. ಅಲ್ಲಮ್ಮ ಅದು ಎಷ್ಟು ದೊಡ್ಡದು, ಅದ್ರಾಗ ಏನೇನ್ ಐತಿ ನಿಮ್ ಮನ್ಯಾಗ ಅದನ್ನ ಹೇಳು. ಎಲ್ಲ ತಗೊಂಡು ಕೊಟ್ಬಿಟ್ಟಾರ ಮನೆ ಸಾಮಾನ್ ಕೂಡ. ನೀರಿನಿಂದ ಬಾವಿ, ಅದ್ರ ಬಗ್ಗೆ ಆಗ್ಲಿ, ನೀವು ಮನೆಯಲ್ಲಿ ನಿಮ್ಮ ಹಾಲ್ ಹೆಂಗತ್ತು? ತೆಂಗಿನ ಮರ ಇದೆ, ಉತ್ತತ್ತಿ ಮರ ಐತಿ, ಆಮೇಲೆ ನಾಗಪ್ಪನ ಕಟ್ಟೆ ಐತೆ ಸಣ್ಣದು. ಆಮೇಲೆ ನಾನ್ ಏನೇನೋ ರಿಪೇರಿ ಮಾಡ್ಸಿ ಮತ್ತ ಲ್ಯಾಟ್ರಿನ್ ರೂಮ್ ಅದೆಲ್ಲ ಮಾಡ್ಸಿದೆ. ಮನೆಗೇನು ನೆಲ ಸಗಣಿಯಿಂದ ಬಳಿಯಾರು ಬೇಡ ಅಂದ್ರೆ ಉಚ್ಚಂಗೆ ಗೊತ್ತು. ಹೊರಗಡೆ ಗೋಡೆಗೆಲ್ಲ ಸ್ವಲ್ಪ ಕೆಮ್ಮಣ್ಣು ಹಾಕಿ ಬಳೆಯನ್ನ ಅದ್ರಾಗ ಸ್ವಲ್ಪ ಅವದೆಲ್ಲ ನಂಗೆ ಸಿಮೆಂಟ್ ಹಾಕಿ ಬಳಸ್ಬಿಡು. ಕಲ್ಲಿನ ಗೋಡೆಗಳು ಎಲ್ಲ ತ್ಯಾಗದ ಕಂಬಗಳು, ಎಲ್ಲ ಕಂಬಗಳು ಇರೋದು, ತಲೆ ಕಂಬಗಳು, ತ್ಯಾಗದ ಕಂಬಗಳು ಅವೆಲ್ಲ ಇದ್ವು. ನಮ್ಮರೆ ಹುಡುಗರೆಲ್ಲ ಬಂದ್ ನೆಲ ಎಲ್ಲ ಸಾತಾರ. ಗುಬ್ಬವ್ವ ಅಂತ ಇದ್ಲು, ಅವರು ಬಡವ್ರು. ನಮ್ಮನೆಗೆ ಮಾಡೋರ್ ಕೆಲ್ಸ, ಹೊಲಕ್ ಹೋಗಿ ಕೆಲ್ಸ ಮಾಡ್ಕೊಂಡ್ ಬಂದ್ರೆ ಉಳಿದ್ರೆ ನಿಮ್ ಮನೆಗೂ ಊಟ ಹೋಗ್ಬೇಕು, ಆಗಕ್ಕ ಉಪವಾಸ ಕಡಿಬೇಡ್ರಿ ಅಂತ ಬೈತಿದ್ದೆ. ಅವ್ರ ಮದ್ವೆಗೆ ಹೋಗೋವರೆಗೂ ಅಡಿಗೆ ಅವರೇ ಮಾಡಿದವ್ರು, ಎಲ್ಲ ಮಾಡಿದ್ವು. ಅವ್ರ ಮದ್ವೆ ಕೂಡ ನಾನು ಏನ್ ಬೇಕಾದಂತ ದಾನ ಕಿವಿಗೆ ಬೆಂಡು ಅಲ್ಲಿ ಒಂದೊಂದ್ ಕೊಳ್ಳಿ. ಈಗ ಮಕ್ಕಳು ಲವ್ ಮಾಡ್ತಾರೆ, ಗ್ರಾಮ ಗ್ರಾಮಕ್ಕೆ ಒಡೆದೊಡೆ ಟ್ರಾಕ್ಟರ್ಗಳು ಬಂದ್ಬಿಡವು, ಲಾರಿಗಳು. ಮಕ್ಕಳಿಗೆ ಹೆಚ್ಚಾಗಿ ದೇವದಾಸಿಯರಂತ ಮಾಡಿ ಏನೋ ಓದ್ತಾರಂತೆ. ಅದ್ರ ವಿರುದ್ಧ ಜನರನ್ನೆಲ್ಲ ನನ್ ಜೊತೆಗ್ ಬಂದಾರೆ.